ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ವಿವರ ಕೊಡಿ. ಈಗ ನೀವು SIRಗೆ ವಿವರವನ್ನು ಕೊಡಬೇಕಾಗುತ್ತೆ. ನೀವು ಮತದಾರರು, ಅರ್ಹ ಮತದಾರರು, ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ, ಈಗಾಗಲೇ ಮತದಾನ ಮಾಡಿದ್ದೀರಿ, 2002ರಲ್ಲಿ ನೀವು SIRಗೆ ಒಳಪಟ್ಟಿದ್ದೀರಿ, 2026ರಲ್ಲೂ ಕೂಡ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ, ಇವೆಲ್ಲವೂ ಹೌದು ಅಂತೇಳಿ ಆದರೆ ನಿಮಗೆ ಬಂದಿರುವಂತಹ ಅರ್ಜಿಗೆ ಸಹಿ ಹಾಕಿ ಅದನ್ನು ಚುನಾವಣಾ ಆಯೋಗಕ್ಕೆ ಕೊಟ್ಟುಬಿಡಿ, BLOಗಳಿಗೆ ಕೊಟ್ಟುಬಿಡಿ. ಆ ಮೂಲಕ SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿರುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಯಾಕೆಂದರೆ ಇಲ್ಲಿ ಚುನಾವಣಾ ಆಯೋಗ ಮನೆ ಬಾಗಿಲಿಗೆ ಬಂದು ಅರ್ಜಿಗಳನ್ನು ಕೊಡುತ್ತೆ, ಅದರ ಅರ್ಜಿಯನ್ನು ತುಂಬಿಕೊಡುವಂಥದ್ದು, ಅರ್ಜಿಗೆ ಸಹಿ ಹಾಕಿ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಅರವಿಂದ ವರದಿ ನಿಮಗೆ ತೋರಿಸ್ತೀನಿ. SIR ಮತದಾರರ ಪರೀಕ್ಷಣೆ ಇವತ್ತಿಂದ ಪ್ರಾರಂಭ ಆಗಿದೆ. ಪ್ರತಿಯೊಂದು ಮನೆಗೂ ನಾವು ಅವರ ಎನ್ಯುಮರೇಷನ್ ಫಾರ್ಮ್ ಅನ್ನು ತಲುಪಿಸ್ತೀವಿ. ಜನ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ನಮಗೆ ಮೊದಲನೇ ಉದ್ದೇಶ ಫಸ್ಟ್ ಎಲ್ಲರಿಗೂ ತಲುಪಿಸಬೇಕು. ಇದುವರೆಗೆ ಮತದಾರರು ಸರ್ಕಾರನ ಚುನಾಯಿಸ್ತಾ ಇದ್ರು, ಈಗ ಸರ್ಕಾರ ಮತದಾರರನ್ನ ಚುನಾಯಿಸೋ ಪ್ರತೀತಿಗೆ ಹೊರಟಿದೆ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದೆ. ರಾಜ್ಯಾದ್ಯಂತ SIR ಪ್ರಕ್ರಿಯೆ ಶುರುವಾಗಿದೆ. ಮತದಾರರ ಮನೆ ಬಾಗಿಲಿಗೆ ಅರ್ಜಿಗಳು ಬರುತ್ತಿದ್ದು BLOಗಳಿಗೆ ಉತ್ತಮ ಸ್ಪಂದನೆ ಸಿಗುತ್ತಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನೆಯಿಂದಲೇ ಪ್ರಕ್ರಿಯೆಗೆ ಚಾಲನೆ ಸಿಕ್ತು. ಮೊದಲಿಗೆ BLOಗಳಿಂದ ಗಣತಿ ನಮೂನೆ ಅರ್ಜಿ ಪಡೆದ ಅನ್ಬುಕುಮಾರ್ ಸಹಿ ಮಾಡಿಕೊಟ್ರು. ಯಾವುದೇ ಆತಂಕ ಭಯ ಇಲ್ಲದೆ ರಾಜ್ಯದ ಎಲ್ಲ ಮತದಾರರು ಪಾಲ್ಗೊಳ್ಳಿ ಎಂಬ ಅಭಯ ನೀಡಿದ್ರು. ಪ್ರತಿಯೊಂದು ಮನೆಗೂ ನಾವು ಅವರ ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸ್ತೀವಿ. ಆಮೇಲೆ ಮ್ಯಾಪಿಂಗ್ ಅಂತ ಈಗಲೇ ಮೊದಲೇ ಹೇಳಿದ್ದೀನಿ ನಾನು, 5,54,00,000 ಮತದಾರರಲ್ಲಿ ಈಗಾಗಲೇ 5,08,00,000 ಮೇಲ್ಪಟ್ಟ ಮತದಾರರು ಮ್ಯಾಪಿಂಗ್ನು ಮಾಡಿದ್ವಿ. ಇಟ್ಸ್ 91.67% ಮ್ಯಾಪಿಂಗ್ ಈಗಲೇ ಕರ್ನಾಟಕದ ಮ್ಯಾಪಿಂಗ್ ಆಗಿದೆ. BBMPರಲ್ಲಿ ಮಾತ್ರ ಸ್ವಲ್ಪ ಬಾಕಿ ಇದೆ. ಬಾಕಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಮೋರ್ ದನ್ 90% ಮೇಲ್ಪಟ್ಟು ಮ್ಯಾಪಿಂಗ್ ಮಾಡಿದ್ದಾರೆ. ಕೆಲವು ಷರತ್ತುಗಳಿರ್ತವೆ. ತಾವು ನೋಡಿದರೆ 3 ಷರತ್ತು ಹಾಕಿದ್ದಾರೆ. ಒಂದು, ನಾನು ಈ ದೇಶದ ಪ್ರಜೆ ಆಗಿದ್ದೀನಿ, ಬೇರೆ ಯಾವುದೇ ದೇಶದ ಪ್ರಜೆ ಇಲ್ಲ ಎಂದು ಒಂದು ಇರ್ತದೆ. ಸೆಕೆಂಡ್, ನಾನು ಒಂದು ಕಡೆ ಮಾತ್ರ ವೋಟರ್ ಲಿಸ್ಟಲ್ಲಿ ಹೆಸರು ಇಟ್ಕೊಂಡಿದ್ದೀನಿ, ಒಂದಕ್ಕೆ ಮೇಲ್ಪಟ್ಟು ಎಲ್ಲೂ ಇಲ್ಲ ಅಂತ. ಮೂರನೇದು, ನಾನೇನಾದ್ರು ತಪ್ಪು ಮಾಹಿತಿ ಕೊಟ್ಟರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಸೆಕ್ಷನ್ 31 ಪ್ರಕಾರ ಶಿಕ್ಷೆಗೆ ಒಳಗಾಗುವ ಅರಿವು ನನಗೆ ಇದೆ ಅಂತ 3 ಷರತ್ತು ಹಾಕಿದ್ದಾರೆ. ಮತ್ತು ಎರಡನೇದು, ವೋಟರ್ ತನ್ನ ಮಾಹಿತಿ ತಾನೇ ತುಂಬುವುದರಿಂದ ಖಂಡಿತವಾಗಿ ಯಾವುದು ತಪ್ಪು ಮಾಹಿತಿ ನೀಡುವುದಿಲ್ಲ ಎಂದು ನಾವು ಪರಿಪೂರ್ಣವಾಗಿ ನಂಬುತ್ತೀವಿ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಮನೆ ಮನೆಗೆ ಭೇಟಿ ನೀಡಿದ BLOಗಳು ಫಾರಂ ನೀಡಿ ಜನರಿಗೆ ಪರಿಷ್ಕರಣೆ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಮತದಾರರ ಮಾಹಿತಿ ಪಡೆದು ಸಹಿ ಮಾಡಿಕೊಂಡರು. ಜನ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್. ನಮಗೆ ಅವರು ಒಳ್ಳೆ ಬೆಳಗ್ಗೆಯಿಂದನೂ ಮಾಡ್ತಾ ಇದೀವಿ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಅವರು ಕೂಡ ಇದು ಒಳ್ಳೆ ಮೋಟಿವ್ ಅಂತಾನೆ ಹೇಳ್ತಾ ಇದ್ದಾರೆ. ಏನಿದು SIR ಅಂದರೆ ನಮ್ಗೆ ಇದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಇದ್ದಾರೆ. ಇವರು ನಮ್ಮ BLO ಇದ್ದಾರೆ, ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. 2002 ವೋಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಎಲ್ಲಿತ್ತು, ಅವ್ರ ಹೆಸರು ಯಾವ ಕ್ಷೇತ್ರದಲ್ಲಿದ್ರು ಅಂತೇಳಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲೂ ಕೂಡ ಪ್ರಿವಿಯಸ್ SIR, ಸೊ ಅದ್ಬಿಟ್ಟು ಬೇರೆ ಎಲ್ಲಿದ್ರೆ ಅವ್ರಂತ. ಸೊ ಇವೆರಡು ಕೂಡ ಅವ್ರ ಹತ್ರ ದಾಖಲೆಗಳಿಲ್ಲ ಅಂತಂದ್ರೆ ಇಲ್ಲಿಗೆ ಬರ್ತಾರೆ ಸರ್. ಈ ಕಾಲಮ್ ಬಂದ್ಮೇಲೆ ಈ ಕಾಲಮ್ ಅಲ್ಲಿ ಎಲ್ಲಾ ಡೀಟೇಲ್ಸು ಫಿಲ್ಅಪ್ ಮಾಡ್ತಾರೆ. ಸೊ ಈ ಕಾಲಮ್ ಅಲ್ಲಿ ಎಲ್ಲಾ ಡೀಟೇಲ್ಸು ಫಿಲ್ಅಪ್ ಮಾಡಿ ನಮಗೆ ಕೊಡ್ತಾರೆ. ಇತ್ತೀಚೆಗೆ ಸರ್ ಕಲರ್ ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಫಿಕ್ಸ್ ಮಾಡಿ ಕೊಡ್ಬೇಕು ಸರ್. ಅಷ್ಟೇ. 2 ಅರ್ಜಿ ಅವರು ಕೊಡ್ತೀರಾ? 2 ಅವ್ರಿಗೆ ಕೊಡ್ತೀವಿ ಸರ್. ಈ 2 ಏನ್ ಮಾಡ್ತಾರೆ, ಅವರು 2 ಫಿಲ್ಅಪ್ ಮಾಡ್ತಾರೆ ಸರ್. 2 ಫಿಲ್ಅಪ್ ಮಾಡಿ ಎಲ್ಲ ಫಿಲ್ಡ್ ಆಗಿರೋ ಡೀಟೇಲ್ಸ್ನ ಇಲ್ಲಿ ಸೈನು ಅಥವಾ LTA ಮಾಡಿಬಿಟ್ಟು ಒಂದು ಕಾಪಿ ನಮಗೆ ಕೊಡ್ತಾರೆ ಸರ್. BLOಗಳು ಮನೆ ಬಾಗಿಲಿಗೆ ಬಂದಾಗ ಏನು ಮಾಡಬೇಕು ಅನ್ನೋ ಗೊಂದಲ ಸಹಜವಾಗೇ ಎಲ್ಲರನ್ನೂ ಕಾಡುತ್ತದೆ. ಮತದಾನದ ಹಕ್ಕು ಉಳಿಯಬೇಕಾದ್ರೆ SIRನಲ್ಲಿ ಪಾಲ್ಗೊಳ್ಳುವುದು ಕಡ್ಡಾಯ. BLOಗಳಿಗೆ ಹಳೆ ಫೋನ್ ನಂಬರ್ ಕೊಡಬೇಕಾಗುತ್ತೆ. ಹಳೆ ನಂಬರ್ ಇಲ್ಲವಾದಲ್ಲಿ ಹೊಸ ನಂಬರ್ ಬರೆಸಬೇಕು. ಆ ಹೊಸ ನಂಬರ್ಗೆ ಬರುವ OTP ನಮೂದಿಸಬೇಕು. ಹೆಸರು, ಬೂತ್, ಫೋಟೋ ಬದಲಾವಣೆಗೆ ಅವಕಾಶವಿದೆ. ಕುಟುಂಬ ಸದಸ್ಯರ ಪೈಕಿ ಒಬ್ಬರು ಮಾಹಿತಿ ಕೊಡಬಹುದು. ಸರಿಯಾದ ಮಾಹಿತಿ ಕೊಡುವ ಜವಾಬ್ದಾರಿ ವ್ಯಕ್ತಿ ಆಗಿರಬೇಕು. ವಾರದೊಳಗೆ ಎಲ್ಲರಿಗೂ ಫಾರಂ ಸಿಗುತ್ತೆ. 29ರೊಳಗೆ ಎಲ್ಲರೂ ಅರ್ಜಿ ವಾಪಸ್ ಕೊಡಬೇಕು. ಮನೆ ಬಾಗಿಲಿಗೆ ಬಂದ ಅರ್ಜಿ ತುಂಬಿಕೊಡುವುದು ಒಳ್ಳೆಯದು. ಯಾಕಂದ್ರೆ ಆಪ್ ಆನ್ಲೈನ್ ಕಷ್ಟವಾಗಬಹುದು. ಏನಾದರೂ ಸಮಸ್ಯೆ ಯಾವುದೇ ಒಂದು ನಾಗರಿಕರಿಗೆ ಈ ಫಾರ್ಮ್ ಬಗ್ಗೆ ಇದ್ರೆ, ಯಾವುದೋ ಒಂದು ಕಾಲಮ್ ಬಗ್ಗೆ ಇದ್ರೆ, ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸಿಟಿಜನ್ ಸರ್ವಿಸ್ ಸೆಂಟರು ಮತ್ತೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅನ್ನ ನಾವು ಇಟ್ಟಿದ್ದೀವಿ.
ಅದನ್ನ ತುಂಬಿದರೆ ಖಂಡಿತವಾಗಿ ನಾವು ದೇಶದ ನಾಗರಿಕರಾಗಿದ್ದೀವಿ, ನಾವು ವೋಟರ್ ಆಗಿದ್ದೀವಿ. ಅದನ್ನ ಹೆಮ್ಮೆಯಾಗಿ ನಾವು ಆ ಗುರುತಿನ ಚೀಟಿಯನ್ನು ಪಡೆಯಲು ಸಹಕಾರಿಯಾಗಿದೆ. ಎಸ್ಐಆರ್ ಆಗದಿದ್ರೆ ಗ್ಯಾರಂಟಿ ಕಟ್, ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನೆಯಲ್ಲೂ ಎಸ್ಐಆರ್ ಪ್ರಕ್ರಿಯೆ ನಡೆಯಿತು. ಬೆಂಗಳೂರು ದಕ್ಷಿಣ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಎಂ ಮನೆಗೆ ಬಂದು ಮಾಹಿತಿ ಕೊಟ್ಟರು. ತಮ್ಮ ಮೊಬೈಲ್ನಲ್ಲೇ ಅಪ್ಲೋಡ್ ಮಾಡಲು ಸಿಎಂ ಪ್ರಯತ್ನಿಸಿದ್ರು. ಅದು ಆಗದಿದ್ದಾಗ ಅಧಿಕಾರಿಗಳ ಮೊಬೈಲ್ನಲ್ಲೇ ಅಪ್ಲೋಡ್ ಮಾಡಲಾಯಿತು. ಎಲ್ಲರೂ ಮತದಾನದ ಹಕ್ಕನ್ನ ಉಳಿಸಿಕೊಳ್ಳಿ ಎಂದು ಸಿಎಂ ಕರೆ ಕೊಟ್ಟರು. ಸ್ವಲ್ಪ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ, ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ. ಮತದಾರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ, ಸೊ ಯಾರು ಒಬ್ಬರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡಿಕೊಳ್ತಾರೆ. ಸೊ ಒಬ್ಬರು ಯಾರು ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟಾಗಿರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ಎಸ್ಐಆರ್ನಲ್ಲಿ ಪಾಲ್ಗೊಂಡು ಮತದಾರನಾಗದಿದ್ದರೆ ಸಂಕಷ್ಟ ಎದುರಾಗಲಿದೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಮತದಾರ ಆಗಿದ್ದರೆ ಮಾತ್ರ ಗ್ಯಾರಂಟಿಗಳು ಸಿಗಲಿವೆ. ಯಾವುದೋ ಊರಿಂದ ಬಂದವರಿಗೆ ಗ್ಯಾರಂಟಿ ಯಾಕೆ ಕೊಡಬೇಕು? ನಮ್ಮ ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ ಕೊಡಬೇಕೆಂಬ ಚಿಂತನೆ ಇದೆ ಎಂದರು ಸಿಎಂ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ, ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವನಿಗೆ ಕೊಡೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರಿದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ನಡೆಯುತ್ತಿದೆ. ಕಲಬುರಗಿಯ ರಾಘವೇಂದ್ರ ನಗರ ಕಾಲೋನಿಯ ಚಂದ್ರಶೇಖರ್ ಶಿಲ್ಪಿ ಮನೆಯಲ್ಲಿ ಜಿಲ್ಲಾಧಿಕಾರಿ ಚಾಲನೆ ಕೊಟ್ಟರು. ಕೊಪ್ಪಳದಲ್ಲಿ ಪದ್ಮಶ್ರೀ ಪುರಸ್ಕೃತ ಭೀಮವ್ವ ಶಿಳ್ಳೆಕ್ಯಾತರ ಮನೆಯಿಂದ ಚಾಲನೆ ನೀಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಅಡವಿಗೊಲ್ಲವಾರಹಳ್ಳಿ ಗ್ರಾಮದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು. ಹಾಸನದಲ್ಲಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಮನೆಯಿಂದ ಚಾಲನೆ ನೀಡಲಾಯಿತು. SIR ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇವತ್ತು ಚಾಲನೆಗೊಂಡಿದೆ. ಸೊ ಇವತ್ತು ಬೆಳಿಗ್ಗೆ ನಾವು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಚಂದ್ರಶೇಖರ್ ಬೆಳಗೇರ್ ಶಿಲ್ಪಿ ಅವ್ರ ಮನೆಗೆ ಬಂದುಬಿಟ್ಟು ಅವ್ರಿಗೆ ಅವ್ರಿಗೆ ಕೊಡೋ ಮೂಲಕ ಈ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ಕೊಟ್ಟಿದ್ದೀವಿ. 2400 ಮತಗಟ್ಟೆಗಳು, ಪ್ರತಿಯೊಂದು ಮತಗಟ್ಟೆಗೂ ಸಹ ಒಬ್ಬರು BLO ಅಂತ ನೇಮಕ ಆಗಿರ್ತಾರೆ. ಸೊ ಎಲ್ಲ BLOಗಳಿಗೆ ಸತತವಾಗಿ 2 ಬಾರಿ ನಾವು ಆಗಲೇ ತರಬೇತಿಯನ್ನು ಕೊಟ್ಟಿದ್ದೀವಿ. ಎಸ್ಐಆರ್ ಪ್ರಕ್ರಿಯೆಗೆ ಬೀದರ್ನಲ್ಲಿ ವಿರೋಧ ವ್ಯಕ್ತವಾಗಿದೆ. ಎಸ್ಐಆರ್ ವಿರೋಧಿ ಸಮಿತಿ ಹಾಗೂ ಎದ್ದೇಳು ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಚುನಾವಣಾ ಆಯೋಗ ಅರ್ಹ ಮತದಾರರನ್ನ ಮತದಾನದಿಂದ ದೂರವಿಡುತ್ತಿದೆ ಎಂದು ಆರೋಪಿಸಿ ಹೋರಾಟ ಮಾಡಲಾಗಿದೆ. ಎಸ್ಐಆರ್ ವೇಳೆ ಕಾಂಗ್ರೆಸ್ ಬಿಜೆಪಿ ವಾರ್, ಏಜೆಂಟರ ಗಲಾಟೆ, ಅಧಿಕಾರಿಗಳು ಬಂದ ಮೇಲೆ ನಿರಾಳ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ ಏಜೆಂಟರನ್ನ ನಿರ್ಲಕ್ಷ್ಯ ಮಾಡಿ ಬಿಜೆಪಿಯವರ ಜೊತೆ ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಏಜೆಂಟರು ಗದ್ದಲ ಎಬ್ಬಿಸಿದ್ದರು. ಎಲ್ಲ BLOಗಳು ಬಾರದೆ ಶುರು ಮಾಡಿದ್ದಕ್ಕೂ ಆಕ್ರೋಶ ಹೊರಹಾಕಿದ್ರು. ಆಯೋಗದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಎಲ್ಲರನ್ನೂ ಸಮಾಧಾನ ಮಾಡಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ಈ ಮಧ್ಯೆ ಎಸ್ಐಆರ್ನಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗುವ ಸಾಧ್ಯತೆಗಳಿವೆ ಎಂಬ ಆರೋಪಗಳು ಕೇಳಿಬಂದಿವೆ. ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಸಿಇಒ ಅನ್ಬುಕುಮಾರ್ರನ್ನ ಭೇಟಿ ಮಾಡಿ ಮುಸ್ಲಿಂ ಮತದಾರರಿಗೆ ವಿಶೇಷ ಆದ್ಯತೆ ಕೊಡುವಂತೆ ಮನವಿ ಮಾಡಿದ್ದಾರೆ.
ಮತದಾರರು ಸರ್ಕಾರಗಳನ್ನ ಆಯ್ಕೆ ಮಾಡುವ ದಿನಗಳು ಹೋಗಿ ಸರ್ಕಾರಗಳೇ ಮತದಾರರನ್ನ ಆಯ್ಕೆ ಮಾಡುವ ದುಸ್ಥಿತಿ ಬಂದಿದೆ ಎಂದರು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆ. ಇದರಿಂದ ದೇಶದಲ್ಲಿ ಈಗ ಆಲ್ರೆಡಿ ಈಗ SIR ಆಗಿರುವಂಥ ರಾಜ್ಯಗಳಲ್ಲಿ ಲಕ್ಷಾಂತರ ಮತದಾರರು ಮತದಾನದಿಂದ ವಂಚಿತರಾಗಿರೋದು ಈಗ ಆಲ್ರೆಡಿ ರುಜುವಾತಾಗಿದೆ. ಇದು ಎಂಥ ದುಸ್ಥಿತಿ ಏನಪ್ಪ ಅಂದರೆ, ಈವರೆಗೆ ಮತದಾರರು ಸರ್ಕಾರನ ಚುನಾಯಿಸ್ತಾ ಇದ್ರು. ಈಗ ಸರ್ಕಾರ ಮತದಾರರನ್ನ ಚುನಾಯಿಸೋ ಒಂದು ಪ್ರತೀತಿಗೆ ಹೊರಟಿದೆ. ಇದರಿಂದ ಸಾಕಷ್ಟು ಅರ್ಹ ಮತದಾರರು ಕೈ ಬಿಡುವ ಸಾಧ್ಯತೆ ಇದೆ. ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ತಕ್ಷಣ ಗ್ರೇವಿಯನ್ಸಸ್ ಸೆಲ್ಸ್ ಸರಿಯಾಗಿ ಸ್ಪೆಷಲಿ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅವ್ರ ಜಾಗದಲ್ಲಿ ಗ್ರೇವಿಯನ್ಸಸ್ ಡೆಸ್ಕ್ ಹಾಕಿ ಅಂತ ನಾವು ಮನವಿ ಮಾಡಿದ್ದೀವಿ. ಅದಾದಮೇಲೆ ಇನ್ನು ಕೆಲವು ಇಶ್ಯೂಸ್ BLO ರೆಸ್ಪಾನ್ಸ್ ಒಂದು ನಮ್ಮ ಗಮನಕ್ಕೆ ಬಂದಿದೆ. BLO ರೆಸ್ಪಾನ್ಸ್ ಸರಿಯಾಗಿ ಬರ್ತಾ ಇಲ್ಲ ಕೆಲವು ಜಾಗದಲ್ಲಿ ಅಂತ, ಅದು ಒಂದು ಗಮನಕ್ಕೆ ತಂದಿದ್ದೀವಿ ನಾವು CEO ಅವರ ಹತ್ರ. ಚುನಾವಣಾ ಆಯೋಗದ SIR ಪ್ರಕ್ರಿಯೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ನೀತಿಗಳ ಬಗ್ಗೆಯೂ ಟೀಕಿಸಿದ್ದಾರೆ. ಮತಪಟ್ಟಿಯಿಂದ ಹೆಸರು ತೆಗೆಯುತ್ತಾರೆ ಅಂತ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಮುಸಲ್ಮಾನರ ಮತ ತೆಗೆಯುತ್ತಾರೆ ಅಂತ ಅಪಪ್ರಚಾರ ಮಾಡುತ್ತಿದ್ದಾರೆ. ಸರಿಯಾದ ದಾಖಲೆಯನ್ನ ಕೊಟ್ಟರೆ ಯಾರ ಮತವನ್ನೂ ತೆಗೆಯಲ್ಲ. SIR ಮಾಡುತ್ತಿರೋದು ಅಧಿಕೃತವಾದ ಮತಗಳು ಹೋಗಬಾರದು ಅಂತ. ನೀವು ವಿರೋಧ ಮಾಡೋದು ನೋಡಿದ್ರೆ ನಿಮಗೆ ನಕಲಿ ಮತಗಳು ಬೇಕಾ? ಬಾಂಗ್ಲಾದೇಶದವರ ಲಿಸ್ಟ್ ಉಳಿಯಬೇಕಾ ಅನ್ನೋದು ಬಿಜೆಪಿಗರ ಪ್ರಶ್ನೆ. ಏನು ಕೇಂದ್ರ ಸರ್ಕಾರ 20 ವರ್ಷಕ್ಕೊಂದ್ಸರಿ ಮಾಡುವಂತ SIR, ನನಗನ್ಸುತ್ತೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಸರಿಯಾದಂಥ ಅಧಿಕಾರಿಗಳನ್ನೇ ಆಗ್ತಾ ಇಲ್ಲ. ಪ್ರತಿ ವಿಧಾನಸಭಾದಲ್ಲೂ ಅಲ್ಲಿ 25-30 ಜನ BLOಗಳು ಬರಬೇಕಾಗಿದ್ರೆ 10 ಜನ 11 ಜನ ಅಧಿಕಾರಿಗಳು ಬಂದಿದ್ದಾರೆ ಎಲ್ಲ ಕಡೆ, ಇಡೀ ಬೆಂಗಳೂರು. ಅಂದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ SIRಗೆ ಅಡೆತಡೆ ಮಾಡುವಂಥದ್ದಕ್ಕೆ ಪ್ರಾರಂಭದಲ್ಲೇ ಖ್ಯಾತೆಯನ್ನು ಶುರು ಮಾಡಿದ್ದಾರೆ. SIR ಯಾವಾಗಿಂದ ಪ್ರಾರಂಭ ಆಯಿತು? 1952ರಿಂದ ಪ್ರಾರಂಭ ಆಗಿದೆ. SIR ಉದ್ದೇಶ ಏನು? ಅನಧಿಕೃತ ಮತಗಳು ಇರಬಾರ್ದು, ಅಧಿಕೃತ ಮತಗಳು ಕೈ ಬಿಟ್ಟು ಹೋಗಬಾರ್ದು. ಅಂದರೆ ಕಾಂಗ್ರೆಸ್ ಗಲಾಟೆ ಮಾಡ್ತಿರೋ ಉದ್ದೇಶ ಏನು? ನಿಮಗೆ ನಕಲಿ ಮತಗಳು ಬೇಕಾ? ಅವನು ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ, ಅಂಥವ್ರು ಬೇಕಾ ನಿಮಗೆ? ಬಾಂಗ್ಲಾದೇಶದವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿದಿರಲ್ಲ, ಅವೆಲ್ಲ ಉಳ್ಕೋಬೇಕಾ? ಒಂದೊಂದು ಒಬ್ಬೊಬ್ಬ ಮತದಾರನ ಹೆಸರು 2, 3, 4 ಕಡೆ ಇರಬೇಕಾ? BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ನ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವುದ್ಯಾವುದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಬಂದು BLOಗಳು ಮಾಡಿದ್ದಾರೆ. ಇದನ್ನು ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರುಗಳನ್ನೇ ನೇಮಕ ಮಾಡೋಂಥದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡೋಂಥದ್ದು, ಹಸ್ತಕ್ಷೇಪ ಮಾಡೋಂಥದ್ದು ಇವೆಲ್ಲ ಇರಬಾರ್ದು. SIRನ ಮೊದಲ ದಿನ ಒಂದಷ್ಟು ಗಲಾಟೆ, ವಿರೋಧ, ಟೀಕೆ, ಟಿಪ್ಪಣಿಗಳ ಮಧ್ಯೆಯೇ ಶುರುವಾಗಿದೆ. ಮನೆ ಬಾಗಿಲಿಗೆ ಅಧಿಕಾರಿಗಳು ಹೋದಾಗ ಎದುರಾಗುವ ಸಮಸ್ಯೆಗಳ ಬಗ್ಗೆ ಕುತೂಹಲಗಳು ಎದ್ದಿವೆ. ಮುಂದಿನ ದಿನಗಳ ಪ್ರಕ್ರಿಯೆಗಳು ಕುತೂಹಲ ಮೂಡಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.